श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 35 ತೈಸಿಯಾ ಆಪುಲಾಲಿಯಾ ರಹಾಟಿ ವರ್ತತಿ दोन्ही सृष्टी दैवी आणि ಕಿರೀಟಿ ಆಸುರಿ ಏಥ। ಅದರಂತೆ ತಮ್ಮ ತಮ್ಮ ಪದ್ಧತಿಯಲ್ಲಿ ವರ್ತಿಸುವವು ಎರಡೂ ಸೃಷ್ಟಿಗಳಿಲ್ಲಿ, ದೈವಿ ಹಾಗೂ ಆಸುರಿ ಎಂಬವುಗಳಿಲ್ಲಿ। ಹೇ ಅರ್ಜುನ, ಅದರಂತೆ ಹೇ ಅರ್ಜುನ, ಪ್ರಸ್ತುತ ದೈವಿ ಹಾಗೂ ಆಸುರಿ ಎಂಬ ಎರಡೂ ಸೃಷ್ಟಿಗಳಿಲ್ಲಿ ಅವರವರು ತಮ್ಮ ತಮ್ಮ ಪದ್ಧತಿಯಲ್ಲಿ ವ್ಯವಹರಿಸುತ್ತಿರುವರು। ತೇವೀಂಚಿ ವಿಸ್ತಾರೂನಿ ದೈವಿ ಜ್ಞಾನ ಕಥನಾದಿ ಪ್ರಸ್ತಾವಿ ಮಾಗೀಲ ಗ್ರಂಥಿ ಬರವಿ ಸಾಂಗಿತಲಿ। ವಿಸ್ತಾರವಾಗಿ ದೈವಿ ಗುಣಗಳನ್ನು ಹೇಳುವಾಗ ಜ್ಞಾನ ಪ್ರಸಂಗವನ್ನು ಹಿಂದಿನ ಭಾಗದಲ್ಲಿ ಹೇಳಿರುವೆನು ಸರಿಯಾಗಿ। ಹಿಂದಿನ ಭಾಗದಲ್ಲಿ ದೈವಿ ಗುಣಗಳನ್ನು ಕುರಿತು ವಿಸ್ತಾರವಾಗಿ ಹೇಳುವಾಗ ಜ್ಞಾನ ಪ್ರಸಂಗವನ್ನು ಸರಿಯಾಗಿಯೇ ಹೇಳಿರುವೆನು। ಆತ ಆಸುರೀಜೆ ಸೃಷ್ಟಿ तेथींची उपलवू गोठी ಅವಧಾನಾಚಿ ದಿಠಿ ದೇಪಾನಿಕಿ। ಈಗ ಆಸುರಿ ಸೃಷ್ಟಿಯನ್ನು ಅದರಲ್ಲಿಯ ಸಂಗತಿ ಹೇಳುವೆನು, ಅವಧಾನದ ದೃಷ್ಟಿಯನ್ನು ಸರಿಯಾಗಿ ಕೊಡಬೇಕು। ಈಗ ಆಸುರಿ ಸೃಷ್ಟಿಯನ್ನು ಹಾಗೂ ಅದರಲ್ಲಿಯ ಮಹತ್ವಪೂರ್ಣ ಸಂಗತಿಯನ್ನು ಹೇಳುವೆನು। ಆದ್ದರಿಂದ ನೀನು ಈ ಸಂಗತಿಗಳ ಕಡೆಗೆ ಸಾವಧಾನತೆಯಿಂದ ಲಕ್ಷ್ಯ ಕೊಡಬೇಕು। ತರಿ ವಾದ್ಯವೇಣ ನಾದು ನೇದಿ ಕವನಾಹಿ ಸಾಧು ಕಾ ಅಪುಷ್ಪಿ ಮಕರಂದು ನ ಲಭೆ ಜೈಸ। ವಾದ್ಯದ ಹೊರತಾಗಿ ನಾದವನ್ನು ಕೇಳಿರುವುದಿಲ್ಲ ಯಾರೂ ಅದನ್ನು, ಪುಷ್ಪವಿಲ್ಲದೆ ಮಕರಂದವನ್ನು ಪಡೆಯಲಾರೆವು। ವ್ಯವಹಾರದಲ್ಲಿ ನಾವು ಯಾರೂ ವಾದ್ಯದ ಹೊರತಾಗಿ ನಾದವನ್ನು ಕೇಳಿಲ್ಲ ಅಥವಾ ಪುಷ್ಪವಿಲ್ಲದೆ ಮಕರಂದವನ್ನು ಪಡೆಯಲಾರೆವು। ತೈಸಿ ಪ್ರಕೃತಿ ಹೇ ಆಸುರ ಏಕಲೀನೋ ಹೇ ಗೋಚರ ಜವ ಏಕಾಧೇ ಶರೀರ ಮಾಲ್ಹಾತೀನ। ಅದರಂತೆ ಪ್ರಕೃತಿಯಾದ ಈ ಆಸುರ ಒಂದೂ ಇರುವುದಿಲ್ಲ ಗೋಚರ, ಯಾವುದಾದರೊಂದು ಶರೀರ ಆಶ್ರಯಿಸುವವರೆಗೆ। ಅದರಂತೆ ಈ ಆಸುರಿ ಪ್ರಕೃತಿಯು ಅರ್ಥಾತ್ ಭಾವವು ಸಾಮಾನ್ಯವಾಗಿ ಯಾವುದಾದರೊಂದು ಶರೀರವನ್ನು ಆಶ್ರಯಿಸುವವರೆಗೆ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ। ಮಗ ಆವಿಷ್ಕಾರಲ ಲಾಂಕುಡೆ ಪಾವಕು ಜೈಸಾ ಜೋಡೆ ತೈಸಿ ಪ್ರಾಣಿ ದೇಹಿ ಸಾಪಡೆ ಆಟೋಪಲಿ ಹೇ। ಪ್ರಕಟವಾದರೆ ಕಟ್ಟಿಗೆಯಲ್ಲಿ ಅಗ್ನಿ ಪ್ರಾಪ್ತವಾಗುವುದಿಲ್ಲಿ, ಅದರಂತೆ ಪ್ರಾಪ್ತವಾದರೆ ಮನುಷ್ಯ ದೇಹದಲ್ಲಿ ಅನುಭವ ಬರುವುದಾಗ ಆಸುರಿ ಭಾವದ್ದು। ಅಗ್ನಿಯು ಕಟ್ಟಿಗೆಯಲ್ಲಿ ಪ್ರಕಟವಾದರೆ ಮಾತ್ರ ನಮಗೆ ಪ್ರಾಪ್ತವಾಗುವುದು. ಅದರಂತೆ
ಆಸುರಿ ಭಾವ ಮನುಷ್ಯ ದೇಹದಲ್ಲಿ ಪ್ರಾಪ್ತವಾದರೆ ಮಾತ್ರ ನಮಗೆ ಅದರ ಅನುಭವ ಬರುವುದು. ತೇವೇಳಿ ದೇವಾಡಿ ಊಸ ತೇಚಿಯಾ ತುಲಾ ರಸ ದೇಹಾಕಾರು ಹೋಯ ತೈಸ ಪ್ರಾಣಿಯಾಂಚ. ಕಬ್ಬು ಬೆಳೆದಾಗಲೇ ರಸ ಬೆಳೆಯುವುದರಲ್ಲೇ, ದೇಹ ಬೆಳೆದಂತೆ ಅದರಲ್ಲೇ ಬೆಳೆಯುವುದು ಆಸುರಿ ಸಂಪತ್ತು. ಕಬ್ಬು ಬೆಳೆದಾಗಲೇ ಅದರಲ್ಲಿ ರಸ ಬೆಳೆಯುವುದು, ಅದರಂತೆ ದೇಹ ಬೆಳೆಯುತ್ತಾ ಹೋದಂತೆ ಅದರಲ್ಲಿ ಆಸುರಿ ಸಂಪತ್ತು ಅರ್ಥಾತ್ ಆಸುರಿ ಭಾವ ಬೆಳೆಯುತ್ತಾ ಹೋಗುತ್ತದೆ. ಆತಾತಯಾಂಚಿ ಪ್ರಾಣಿಯ ರೂಪಕರು ಧನಂಜಯ ಘಡಲೇಜೆ ಆಸುರಿಯ ದೋಷವೃದ್ಧಿ. ಈಗ ಆ ಮನುಷ್ಯರನ್ನು ಅರ್ಜುನ ವರ್ಣಿಸುವೆನವರನ್ನು ಆಸುರಿ ದೋಷವೃದ್ಧಿಯನ್ನು ಹೊಂದಿದವರ. ಹೇ ಅರ್ಜುನ, ಈಗ ನಾನು ಅಂಥ ಆಸುರಿ ಸಂಪತ್ತಿನ ಸಮೃದ್ಧಿಯನ್ನು ಹೊಂದಿರುವ ಮನುಷ್ಯರನ್ನು ವರ್ಣಿಸುವೆನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.